ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. 2021 ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಅಣುಗಳನ್ನು ನಿರ್ಮಿಸಲು ಹೊಸ ಮಾರ್ಗವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ನೀಡಲಾಗಿದೆ. ಆಪ್ಷನ್ ಎ ಅಸಮಪಾರ್ಶ್ವದ ಆರ್ಗಾನೋಕ್ಯಾಟಲಿಸಿಸ್, ಆಪ್ಷನ್ ಬಿ ಬದಲಾದ ಡಿಎನ್ಎಗಳು, ಆಪ್ಷನ್ ಸಿ ಬದಲಾದ ಎಂಆರ್ಎನ್ಎಗಳು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಆಪ್ಷನ್ ಎ ಅಸಮಪಾರ್ಶ್ವದ ಆರ್ಗಾನೋಕ್ಯಾಟಲಿಸಿಸ್ ಸರಿಯಾದ ಉತ್ತರ. 2021 ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಬೆಂಜಮಿನ್ ಲಿಸ್ಟ್ ಮತ್ತು ಡೇವಿಡ್ ಡಬ್ಲ್ಯೂ.ಸಿ. ಮ್ಯಾಕ್ಮಿಲ್ಲನ್ ಅವರಿಗೆ ನೀಡಲಾಗಿದೆ. ಅಸಿಮೆಟ್ರಿಕ್ ಆರ್ಗಾನೋಕ್ಯಾಟಲಿಸಿಸ್ ಎಂದು ಕರೆಯಲ್ಪಡುವ ಅಣುಗಳನ್ನು ನಿರ್ಮಿಸಲು ಹೊಸ ಮಾರ್ಗವನ್ನು ಅಭಿವೃದ್ಧಿಪಡಿಸಲು ಇವುಗಳನ್ನು ಉಲ್ಲೇಖಿಸಲಾಗಿದೆ. ನೊಬೆಲ್ ಸಮಿತಿಯ ಪ್ರಕಾರ ಪಟ್ಟಿ ಮತ್ತು ಮ್ಯಾಕ್ಮಿಲ್ಲನ್ ಸ್ವತಂತ್ರವಾಗಿ ವೇಗವರ್ಧನೆಯ ಹೊಸ ವಿಧಾನವನ್ನು ಅಭಿವೃದ್ಧಿಪಡಿಸಿದರು. ಕಳೆದ ವರ್ಷ ಡಿಎನ್ಎಗಳನ್ನು ಬದಲಾಯಿಸುವ ಮಾರ್ಗವನ್ನು ಒದಗಿಸಿದ ಜೀನ್ ಎಡಿಟಿಂಗ್ ಟೂಲ್ ಅನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಫ್ರಾನ್ಸ್ನ ಎಮ್ಯಾನ್ಯುಯೆಲ್ ಚಾರ್ಪೆಂಟಿಯರ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಜೆನ್ನಿಫರ್ ಎ. ಡೌಡ್ನಾ ಅವರಿಗೆ ಬಹುಮಾನವನ್ನು ನೀಡಲಾಯಿತು. ಭಾರತದ ಸಂವಿಧಾನದ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಅಥವಾ ಸಮಕಾಲೀನ ಪಟ್ಟಿಗಳಲ್ಲಿ ಇಲ್ಲದ ವಿಷಯಗಳ ಮೇಲೆ ಶಾಸನ ರಚಿಸುವ ಅಧಿಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಹೊಂದಿದೆ? ಆಪ್ಷನ್ ಎ ಸಂಸತ್ತು, ಆಪ್ಷನ್ ಬಿ ರಾಜ್ಯ ಶಾಸಕಾಂಗಗಳು, ಆಪ್ಷನ್ ಸಿ ರಾಜ್ಯ ಶಾಸಕಾಂಗಗಳು ಮತ್ತು ಸಂಸತ್ತು ಎರಡೂ, ಆಪ್ಷನ್ ಡಿ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗವೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸಂಸತ್ತು. ಕೇಂದ್ರ, ರಾಜ್ಯ ಸಮಕಾಲೀನ ಪಟ್ಟಿಯಲ್ಲಿ ಸೇರಿಸದ ವಿಷಯಗಳನ್ನು ಉಳಿಕೆ ವಿಷಯಗಳು ಎಂದು ಕರೆಯಲ್ಪಡಲಾಗುತ್ತದೆ. ಉಳಿಕೆ ವಿಷಯಗಳ ಮೇಲೆ ಶಾಸನ ಮಾಡುವ ಅಧಿಕಾರ ಸಂಸತ್ತಿಗಿದೆ. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಾಗಿ ಆಟದ ನಿಯಮಗಳನ್ನು ವಿಕಸಿಸುವ ಮೊದಲ ಪ್ರಮುಖ ಪ್ರಯತ್ನವು ಎರಡನೇ ಮಹಾಯುದ್ಧದ ನಂತರದ ಯುಗದಲ್ಲಿ ನಡೆಯಿತು. ಇದರ ಪರಿಣಾಮವಾಗಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸ್ಥಾಪಿಸಲಾಯಿತು? ಆಪ್ಷನ್ ಎ ವಿಶ್ವ ವ್ಯಾಪಾರ ಸಂಸ್ಥೆ, ಆಪ್ಷನ್ ಬಿ ಡಬ್ಲ್ಯೂಇಎಫ್, ಆಪ್ಷನ್ ಸಿ ಐಎಂಎಫ್, ಆಪ್ಷನ್ ಡಿ ಗ್ಯಾಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಗ್ಯಾಟ್. ಸುಂಕ ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದವು ದೇಶಗಳ ನಡುವಿನ ಕಾನೂನು ಒಪ್ಪಂದವಾಗಿದ್ದು, ಇದರ ಒಟ್ಟಾರೆ ಉದ್ದೇಶವು ಸುಂಕಗಳು ಅಥವಾ ಕೋಟಾಗಳಂತಹ ವ್ಯಾಪಾರ ಅಡೆತಡೆಗಳನ್ನು ಕಡಿಮೆ ಮಾಡುವ ಅಥವಾ ತೆಗೆದುಹಾಕುವ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರಗಳನ್ನು ಉತ್ತೇಜಿಸುವುದಕ್ಕಾಗಿದೆ. ಇದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಾಗಿ ಆಟದ ನಿಯಮಗಳನ್ನು ವಿಕಸಿಸುವುದು. ಈ ಕೆಳಗಿನವುಗಳಲ್ಲಿ ಸುಲ್ತಾನ್ ಫಿರೋಜ್ ಶಾ ತುಘಲಕ್ ಅವರ ಕೃತಿ ಯಾವುದು? ಆಪ್ಷನ್ ಎ ಫುತೂಹತ್-ಇ ಫಿರೋಜ್ ಶಾಹಿ, ಆಪ್ಷನ್ ಬಿ ಫತಾವಾ-ಇ ಜಹಾಂದಾರಿ, ಆಪ್ಷನ್ ಸಿ ತಾರೀಖ್-ಇ ಫಿರೋಜ್ ಶಾಹಿ, ಆಪ್ಷನ್ ಡಿ ತುಘಲಕ್ನಾಮಾ. ಆಪ್ಷನ್ ಎ ಫುತೂಹತ್-ಇ ಫಿರೋಜ್ ಶಾಹಿ. ಫುತೂಹತ್-ಇ ಫಿರೋಜ್ ಶಾಹಿಯನ್ನು ಸುಲ್ತಾನ್ ಫಿರೋಜ್ ಶಾ ತುಘಲಕ್ ಸ್ವತಃ ಬರೆದಿದ್ದಾರೆ. ಅವರು ತುಘಲಕ್ ರಾಜವಂಶದ ಟರ್ಕಿಷ್ ಮುಸ್ಲಿಂ ಆಡಳಿತಗಾರರಾಗಿದ್ದರು. ಅವರು 1351 ರಿಂದ 1388 ಎ.ಡಿ. ವರೆಗೆ ದೆಹಲಿಯ ಸುಲ್ತಾನರನ್ನು ಆಳಿದರು. ಯಾವ ದಿನಾಂಕದಂದು ವಿಶ್ವ ಪ್ರಥಮ ಚಿಕಿತ್ಸಾ ದಿನ 2021 ರಂದು ಆಚರಿಸಲಾಯಿತು? ಆಪ್ಷನ್ ಎ ಸೆಪ್ಟೆಂಬರ್ 10, ಆಪ್ಷನ್ ಬಿ ಸೆಪ್ಟೆಂಬರ್ 11, ಆಪ್ಷನ್ ಸಿ ಸೆಪ್ಟೆಂಬರ್ 9, ಆಪ್ಷನ್ ಡಿ ಸೆಪ್ಟೆಂಬರ್ 13. ಆಪ್ಷನ್ ಬಿ ಸೆಪ್ಟೆಂಬರ್ 11. ವಿಶ್ವ ಪ್ರಥಮ ಚಿಕಿತ್ಸಾ ದಿನವನ್ನು ವಾರ್ಷಿಕವಾಗಿ ಸೆಪ್ಟೆಂಬರ್ 2ನೇ ಶನಿವಾರದಂದು ಆಚರಿಸಲಾಗುತ್ತದೆ. ಆದ್ದರಿಂದ ಈ ವರ್ಷವನ್ನು ವಿಶ್ವದಾದ್ಯಂತ ಸೆಪ್ಟೆಂಬರ್ 11 ರಂದು ಆಚರಿಸಲಾಯಿತು. ಪ್ರಥಮ ಚಿಕಿತ್ಸಾ ತರಬೇತಿಯಲ್ಲಿ ಜನರನ್ನು ಪ್ರೋತ್ಸಾಹಿಸಲು ವಿಶೇಷ ದಿನವನ್ನು ಗುರುತಿಸಲಾಗಿದೆ. ಇದು ಗಾಯಗಳನ್ನು ತಡೆಗಟ್ಟಲು ಮತ್ತು ನಿರ್ಣಾಯಕ ಸಂದರ್ಭಗಳಲ್ಲಿ ಜೀವಗಳನ್ನು ಉಳಿಸಲು ಸಹಾಯ ಮಾಡುತ್ತದೆ. ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ರೆಡ್
ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಸೊಸೈಟೀಸ್ ಪ್ರಕಾರ 2021ರ ವಿಶ್ವ ಪ್ರಥಮ ಚಿಕಿತ್ಸಾ ದಿನದ ಥೀಮ್ ಪ್ರಥಮ ಚಿಕಿತ್ಸೆ ಮತ್ತು ರಸ್ತೆ ಸುರಕ್ಷತೆಯಾಗಿದೆ. ಈ ಮಾಹಿತಿಗಳು ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಉತ್ತರ ತಿಳಿದಿದ್ದರೆ ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.